ದೇವೇಗೌಡರು ಬರೆದಿರುವ ಪದಗಳಲ್ಲೂ ಅರ್ಥ ಇದೆ, ಪ್ರತಿ ಲೈನಲ್ಲೂ ಅರ್ಥ ಇದೆ. ಅದನ್ನು ನಿಮಗೆ ಬಹಳ ಸವಿಸ್ತಾರವಾಗಿ ನಾವು ಬಿಡಿಸಿ ಹೇಳ್ತಾ ಇದ್ದೀವಿ. ಹಾಗಾಗಿ ಈಗ ಎರಡನೇ ಪುಟಕ್ಕೆ ಕಾಲಿಡೋಣ. ಎರಡನೇ ಪುಟದ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ ಸರ್. ನೋಡಿ, ಎರಡನೇ ಪುಟದಲ್ಲಿ ಒಂದು ಸವಿಸ್ತಾರವಾದ ಒಂದು ಫಸ್ಟ್ ಪ್ಯಾರ ಇದೆ. ಈ ಸಂದರ್ಭದಲ್ಲಿ ನಾನು ಈಗ ಒಂದು ಕೆಲಸವನ್ನಷ್ಟೇ ಮಾಡಬಲ್ಲೆ. ಅದೇನೆಂದರೆ, ಪ್ರಜ್ವಲ್ ಎಲ್ಲಿದ್ದರೂ ಬಂದು ಪೊಲೀಸರ ಮುಂದೆ ಶರಣಾಗಿ ವಿಚಾರಣೆಯನ್ನು ಎದುರಿಸಬೇಕು ಎಂದು ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ ಮತ್ತು ಹೇಳುತ್ತಿದ್ದೇನೆ. ಇದು ನಾನು ಅವನಿಗೆ ಕೊಡುತ್ತಿರುವ ಎಚ್ಚರಿಕೆ ಕೂಡ ಎಂದು ತಿಳಿಯಬೇಕು. ಅವನು ಈ ಎಚ್ಚರಿಕೆ ಮನ್ನಣೆ ಕೊಡದಿದ್ದಲ್ಲಿ ಅವನು ನನ್ನ ಮತ್ತು ಕುಟುಂಬದವರೆಲ್ಲರ ಕೋಪವನ್ನು ಎದುರಿಸಬೇಕಾಗುತ್ತೆ. ಇವರು ಮೂರನೇ ಕಣ್ಣು ಬಿಡ್ತಾರೆ. ಆಗ ನೆನ್ಪಿಟ್ಕೊಳ್ಳಿ, ಅವನು ಎಸಗಿದ್ದಾನೆ ಎನ್ನಲಾದ ತಪ್ಪುಗಳನ್ನು ತೀರ್ಮಾನಿಸಲು ಕಾನೂನು ಇದೆ. ಆದರೆ ಈ ಎಚ್ಚರಿಕೆ ಅವನು ತಲೆಬಾಗದಿದ್ದಲ್ಲಿ ಅವನ ಮನೆಯವರ ಕಣ್ಣಲ್ಲಿ ಏಕಾಂಗಿಯಾಗುವುದರಲ್ಲಿ ಸಂದೇಹವಿಲ್ಲ. ನನ್ನ ಬಗ್ಗೆ ಅವನಿಗೆ ಏನಾದರೂ ಗೌರವವಿದ್ದಲ್ಲಿ ಅವನು ಕೂಡಲೇ ಹಿಂದಿರುಗಿ ಬರಬೇಕು. ಬಾ ಮಗನೇ, ಬಾ ಮಗನೇ, ಬಾ ಮಗನೇ ಅಂತ ಚಿಕ್ಕಪ್ಪ, ನನಗೂ ಅವನಿಗೆ ಕುಟುಂಬನೇ ಅಲ್ಲ ಅಂತ ಹೇಳಿದ ಚಿಕ್ಕಪ್ಪ 3 ದಿನ ಕರೆದ್ರು. ಅವನು ಟ್ವಿಟ್ಟರೂ ಓಪನ್ ಮಾಡಿಲ್ಲ, ಫೇಸ್ಬುಕ್ಕೂ ಓಪನ್ ಮಾಡಿಲ್ಲ, ಯಾವ ಚಾನಲನ್ನು ನೋಡಿಲ್ಲ. ಈಗ ಮಾಜಿ ಪ್ರಧಾನಮಂತ್ರಿಗಳು ತಾತ ಲೆಟರ್ ಬರೀತಾರೆ, ನಾನು ಈ ಕೆಲಸವನ್ನು ಇಷ್ಟೇ ಮಾಡಬಲ್ಲೆ ಅಂತ ಹೇಳಿದರು. ಈಗ ಈ ಒಂದು ಸೆಂಟೆನ್ಸ್ಗೆ ನಾನು ಲಾಸ್ಟ್ಗೆ ಆನ್ಸರ್ ಕೊಡ್ತೀನಿ. ಇಲ್ಲ, ದೇವೇಗೌಡರು ಇನ್ನೇನೇನು ಮಾಡ್ಬೋದು, ಇಷ್ಟೇ ಅಲ್ಲ ಅಂತ ಹೇಳೋದಕ್ಕೆ ಐ ವಿಲ್ ಗಿವ್ ಎ ಸೀರಿಯಲ್ ವೈಸ್ ಆನ್ಸರ್ಸ್. ದೇವೇಗೌಡರು ಏನೇನು ಮಾಡಬಹುದು, ಇಷ್ಟೇ ಮಾಡಲಿಕ್ಕಾಗಲ್ಲ, ಇದನ್ನು ನಾನು ಮಾಡಬಲ್ಲೆ. ನಾಳೆ ನಾನು ಒಂದು ಲೆಟರ್ ಬರೆದು, ಪ್ರಜ್ವಲಣ್ಣ, ಪವರ್ ಟಿವಿ ಮುಖ್ಯಸ್ಥನಾಗಿ ನಿಮ್ಮನ್ನು ಬೇಡ್ತಾ ಇದ್ದೀನಿ, ಇಲ್ಲ ಅಂದರೆ ನನ್ನ ಕಣ್ಣಿಗೆ ನೀವು ಗುರಿ ಆಗ್ತೀರಿ, ನಾಳೆಯಿಂದ ಇನ್ನೂ 4 ಪ್ರೋಗ್ರಾಮ್ ಮಾಡ್ತೀನಿ ನಾನು ಅಂತ ಬರೆಯಬಲ್ಲೆ. ಹೌದು, ಕರೆಕ್ಟ್. ಇಲ್ಲ, ದೇವೇಗೌಡರು ಇನ್ನೂ ಮಾಡ್ಬೋದು. ಯಾಕಂತ ಹೇಳಿದ್ರೆ, ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಮಾತ್ರ ಅಲ್ಲ, ಮುತ್ಸದ್ದಿ ರಾಜಕಾರಣಿ ಮಾತ್ರ ಅಲ್ಲ, ಅವನ ತಾತ ಮಾತ್ರ ಅಲ್ಲ, ಇಡೀ ಭಾರತ ದೇಶ ಗೌರವ ಕೊಟ್ಟು 60 ವರ್ಷ ಹಾಸನದ ಜನತೆ ಅವರನ್ನು ಮಾಡಿದಂತಹ ತ್ಯಾಗಕ್ಕೆ ಆನ್ಸರೇಬಲ್ ಕೂಡ. ಕರೆಕ್ಟ್. ಅವ್ರು ಏನೇನು ಮಾಡ್ಬೋದು, ಮುಂದೆ ಮಾಡಲಿಕ್ಕೆ ಯಾವ್ಯಾವ ಅವಕಾಶವಿದೆ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಅವ್ರ ಅಡ್ವೈಸರ್ ಹೇಳಿರಲಿಕ್ಕಿಲ್ಲ. ಅದನ್ನು ನಾವು ಕಡೆಗೆ ಮಾತಾಡುವ. ಪ್ರಜ್ವಲ್ ಎಲ್ಲಿದ್ದರೂ ಮುಂದೆ ಬಾ, ಪೊಲೀಸರಿಗೆ ಶರಣಾಗಿ ವಿಚಾರಣೆಯನ್ನು ಎದುರಿಸಬೇಕೆಂದು ಯಾವುದೇ ಮುಲಾಜು ಮರ್ಜಿ ಇಲ್ಲದೆ ಹೇಳಬಲ್ಲೆ ಎಂದು ಹೇಳುತ್ತಿದ್ದೇನೆ. ಇಷ್ಟು ನಾಲೆಜು ದೇವೇಗೌಡರಿಗೆ ಇದ್ದಿದ್ರೆ, ಇಷ್ಟು ಕಾನೂನಿನ ಬಗ್ಗೆ ಗೌರವ ಇದ್ದಿದ್ರೆ, ಇಷ್ಟು ಕಾನೂನಿನ ಬಗ್ಗೆ ಅರಿವು ದೇವೇಗೌಡರಿಗೆ ಇದ್ದಿದ್ರೆ, ನಾನು 3 ಕ್ವಶನ್ ಕೇಳಬಲ್ಲೆ. 9 ನೋಟಿಸ್ ಆದ ಮೇಲೇನು ರೇವಣ್ಣನವರಿಗೆ ತನ್ನ ಮನೆಯಲ್ಲಿ ದೇವೇಗೌಡರು ಅಡಗಿಸಿ ಕೂತ್ಕೊಳ್ಳಲಿಕ್ಕೆ ಏನಕ್ಕೆ ಅವಕಾಶ ಮಾಡಿಕೊಟ್ರು? ಕಾನೂನಿನ ಬಗ್ಗೆ ದೇವೇಗೌಡರಿಗೆ ಅಷ್ಟು ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ, ಮಾಜಿ ಪ್ರಧಾನಮಂತ್ರಿಯಾಗಿ ಕಾನೂನನ್ನೇ ಮಾಡಿದವರು ಇವರು. ಎಷ್ಟೋ ಲಾಗಳನ್ನು ಇವರು ಸಂಸತ್ತಿನಲ್ಲಿ ಬಿಲ್ಗಳನ್ನು ಪಾಸ್ ಮಾಡಿದವರು. ಇವರು ತನ್ನ ಮಗನಿಗೆ ತನ್ನ ಮನೆಯಲ್ಲಿ ಅಡಗಿಸಿ ಕೂತ್ಕೊಳ್ಳಿಕ್ಕೆ ಸ್ಥಳ ಯಾಕೆ ಕೊಟ್ಟರು? 9 ನೋಟಿಸ್ ಬಂದಾಗಲೂ ತನ್ನ ಮನೆಯಲ್ಲಿರುವ ಮಗನನ್ನು ಹೋಗಿ ಸರೆಂಡರ್ ಆಗು, ಇಲ್ಲ ಪೊಲೀಸವರಿಗೆ ಹೋಗಿ SIT ಎದುರುಗಡೆ ಹೋಗಿ ಆನ್ಸರ್ ಕೊಟ್ಟು ಬಾ ಅಂತ ಯಾಕೆ ಹೇಳಲಿಲ್ಲ? ಇವತ್ತು ಪ್ರಜ್ವಲನ್ನು ಕಾನೂನಿನ ಎದುರುಗಡೆ ತಂದು ಇಡಬೇಕು ಅನ್ನುವ ಮನಸ್ಥಿತಿಗೆ ಬಂದ ದೇವೇಗೌಡರು ಇದನ್ನೇ 1 ತಿಂಗಳ ಹಿಂದೆ ತನ್ನ ಮಗನ ವಿಷಯಕ್ಕೆ ಬಂದಾಗ ಏನಕ್ಕೆ ಮಾಡಿಲ್ಲ? ನಂಬರ್ 1. ನಂಬರ್ 2, ತನ್ನ ಮನೆಯ ಸೊಸೆಗೆ ಇವತ್ತು 3ನೇ SIT ನೋಟಿಸು ಹೋಗಿದೆ. ಅದೇ ರೀತಿ ಇನ್ನೊಂದು ಲೆಟರನ್ನು ಭವಾನಿ ರೇವಣ್ಣನವರಿಗೂ ಬರೀಬೋದಿತ್ತಲ್ಲ. ತನ್ನ ಮನೆಯ ಸೊಸೆಯನ್ನೇ SITಗೆ ಕಳಿಸಲಾಗದಷ್ಟು ನಿಸಕ್ತರೇ ದೇವೇಗೌಡರು. ದೇವೇಗೌಡರಿಗೆ ಅವರ ಫ್ಯಾಮಿಲಿಯಲ್ಲಿ ಅಷ್ಟು ಸೊಸೆನೂ ಒಂದು ಮರ್ಯಾದೆ ಕೊಡಲ್ವೇ? ಮಾವ ಹೇಳಿದರೆ ಬೇಡ ಬಿಡ್ರಿ, ಮಾಜಿ ಪ್ರಧಾನಮಂತ್ರಿಯಾಗಿ ಬಿಟ್ಟು ಬಿಡ್ರಿ, ದೇವೇಗೌಡರಿಗೆ ಆ ಫ್ಯಾಮಿಲಿಯಲ್ಲಿ ಆ ಗ್ರೇಡನ್ನು ತೆಗೆಯುವ, ರಾಜ್ಯಸಭಾ ಮೆಂಬರ್ ಅಂತಲೂ ತೆಗೆದು ಬಿಡುವ, ಜನತಾದಳದ ನ್ಯಾಷನಲ್ ಪ್ರೆಸಿಡೆಂಟ್ ಅಂತಲೂ ಪಕ್ಕಕ್ಕಿಡುವ. ಬಟ್ ರೇವಣ್ಣ ಮಗನನ್ನು ಮದುವೆಯಾದವಳು ಸೊಸೆ ತಾನೆ, ಮನೆಯ ಸೊಸೆ. ದೇವೇಗೌಡರಿಗೆ ನಾವೆಲ್ಲ ಮರ್ಯಾದೆ ಕೊಡ್ತೀವಿ, ಅಪ್ಪಾಜಿ ಅಂತ ಕರಿತೀವಿ, ಇಡೀ ಜಗತ್ತು ಅವರನ್ನು ಕಂಡ್ರೆ ಪಾದ ಮುಟ್ತೀವಿ ನಾವು.
ಮನೆಯ ಸೊಸೆ ಅಷ್ಟಾದರೂ ಒಂದು ಮಾವನಿಗೆ ಮರ್ಯಾದೆ ಕೊಡ್ಬೋದಲ್ವೇ? ಕೊಡಲೇಬೇಕು ನಾವು. ಏಯ್ ಭವಾನಿ ಬಾ, ನನ್ನ ಸೊಸೆ ಅಲ್ವಾ ನೀನು, SITಗೆ ಹೋಗಿ ಬಾ. ದೇಶದ ಕಾನೂನು, ಇಂತಹ ಕಾನೂನುಗಳಿಗೆ ನಾನೇ ಸೈನ್ ಹಾಕಿದ್ದೀನಿ, ನಾನೇ ಬಿಲ್ ಪಾಸ್ ಮಾಡಿದ್ದೀನಿ. ನನ್ನ ಮರ್ಯಾದೆ, ಈ ಕುಟುಂಬದ ಮರ್ಯಾದೆ ನಿನ್ನ ಹೆಣ್ಣು ಮಗಳ ಕೈಯಲ್ಲಿದೆ. ಸೊಸೆ ಅಂದ್ರೇನು? ಮನೆಗೆ ಬಂದ ಸೊಸೆ ಅಂದ್ರೇನು? ಮನೆ ಮಗಳಂದ್ರೇನು? ಅವಳ ಕೈಯಲ್ಲಿ ಇಡೀ ಮನೆತನದ ಇಡೀ ಗುರುತರವಾದ ಮರ್ಯಾದೆ ಇದೆ. ಅದೇ ಸೊಸೆ ಒಬ್ಬ ಬೈಕ್ ಆಕ್ಸಿಡೆಂಟ್ ಆದಾಗ ಬಾಯಿಗೆ ಬಂದಾಗೆ ಬೈದುಬಿಟ್ಟು ಇಲ್ಲ ಬರದ ಭಾಷೆಗಳಲ್ಲಿ ಬೈದಾಗ ಮುತ್ಸದ್ದಿ ಆದಂತಹ ದೇವೇಗೌಡರು ಏನು ಮಾಡಿದರು? ಕರೆದು ಬುದ್ಧಿ ಹೇಳಿದ್ರಾ? ಕರೆದು ಬುದ್ಧಿ ಹೇಳಿದ್ರಾ? ದೇವೇಗೌಡರಿಗೆ ಏನೂ ಮುಲಾಜಿ ಇಲ್ಲ ಅಂದರೆ, ಅವ್ರು ಹೇಳ್ತಾರಲ್ಲ ಏನೂ ಮರ್ಜಿಯೂ ಇಲ್ಲ ಅಂದರೆ, ದೂರದಲ್ಲಿರುವ ಪ್ರಜ್ವಲ್ ರೇವಣ್ಣನ ಬಿಡ್ಬಿಡ್ಲಿ, ಫಸ್ಟ್ ಸೊಸೆಯನ್ನು SIT ಮುಂದೆ ಕಳಿಸ್ಲಿ. ಒಂದು ಲೆಟರ್ ಸೊಸೆಗೂ ಬರೀಬೇಕಿತ್ತಲ್ಲ. ಹೌದು ಹೌದು, ಸೊಸೆಗೆ ಲೆಟರ್ ಬರೀಬೇಕಾಗಿಲ್ಲ. ದೇವೇಗೌಡರ ಮನೆತನದಲ್ಲಿ ದೇವೇಗೌಡರು ಇಡೀ ಭಾರತ ದೇಶನೇ ಮರ್ಯಾದೆ ಕೊಡುತ್ತೆ, ಮನೆಯ ಸೊಸೆ ಕೊಡಲ್ವಾ? ಕೊಡಲೇಬೇಕಲ್ಲ ಸರ್, ಕೊಡಲೇಬೇಕಲ್ಲ. ನಾನು ಕೇಳ್ತಾ ಇರೋದಷ್ಟೇ, ಈ ಮುಲಾಜು ಮರ್ಜಿ ಎಲ್ಲ ಬಿಟ್ಟುಬಿಟ್ಟು ಸೊಸೆಗೆ ಕಟ್ಟಪ್ಪಣೆ ಕೊಡಿ. ಫ್ಯಾಮಿಲಿಯ ಗೌಡ್ರಾದಂತಹ ನೀವು, ಭಾರತ ದೇಶಕ್ಕೆ ಮಾರ್ಗದರ್ಶಕರಾಗಬೇಕಂತದ್ದು ನೀವು, ತೆನೆ ಹೊತ್ತ ಮಹಿಳೆಯ ಪಕ್ಷದ ರಾಷ್ಟ್ರಾಧ್ಯಕ್ಷರಾದಂತಹ ನೀವು, ನಮ್ಮೆಲ್ಲರ ಭರವಸೆಯನ್ನು ನೀವು ಉಳಿಸ್ಕೋಬೇಕಾದ್ರೆ, ಈ ಲೆಟರ್ ಸರಿ ಅಂತ ನಾವು ಒಪ್ಕೊಬೇಕಾದ್ರೆ, ಇದರಲ್ಲಿ ಯಾವುದೇ ಡ್ರಾಮಾ ಇಲ್ಲ ಅಂತ ನಾವು ಮನವರಿಕೆ ಆಗಬೇಕಾದ್ರೆ, ನನಗಲ್ಲ ಇಡೀ ಜಗತ್ತಿಗೆ, ಮೊದಲು ನಿಮ್ಮ ಸೊಸೆಯನ್ನು SITಯ ಮುಂದೆ ಹೋಗಿ ಹಾಜರಾಗಲಿಕ್ಕೆ ಹೇಳಿ. ಇನ್ನು ಅವರಿಗೂ 9 ನೋಟಿಸ್ ಹಾಕಿ ಕಡೆಗೂ SIT ಅವರು ಹೋಗಿ ಅರೆಸ್ಟ್ ವಾರೆಂಟ್ ತಗೊಂಡು ಬಂದು ಅರೆಸ್ಟ್ ಮಾಡಿದರೆ ಷಡ್ಯಂತ್ರ ಅಂತಾರೆ. ಷಡ್ಯಂತ್ರ ಮಾತ್ರ ಅಲ್ಲ, ಗೌಡರ ಮನೆಯ ಸೊಸೆ ಜೈಲು ಪಾಲಾದರೆ ಯಾವ ಮರ್ಯಾದೆ ಉಳಿಬೋದು? ಅದಕ್ಕೆ ಅವಕಾಶ ಕೊಡಬೇಡಿ. ಈಗಲೇ ಹೋಗಿ ಯಾವುದೋ ಒಂದು ಸ್ಟೇಟ್ಮೆಂಟ್ ಮಾಡಿ ಬನ್ನಿ. 3 ಬಂದಿದೆ ಅಲ್ಲ, ನಾಳೆ ಅದೇ ಒಂದು SIT ಅವ್ರು ಇಟ್ಕೊಂಡ್ಬಿಟ್ರೆ, ಮೈ ಲಾರ್ಡ್ 9 ಕೊಟ್ಟಿದ್ದೀವಿ, ಬಂದಿಲ್ಲ, ತನಿಖೆಗೆ ಸಹಕರಿಸ್ತಾ ಇಲ್ಲ, ಯಾರ ಮನೆ ಸೊಸೆ ಆದರೆ ನಮಗೇನು? ನಮಗೆ ಅವರು ಆರೋಪಿ, ಕರ್ಕೊಂಡೋಗಿ ನಮಗೆ ಕಸ್ಟಡಿ ಕೊಡಿ ಅಂತ ಹೇಳಿದರೆ, ಗೌಡರು ಮನೆಯ ಹೆಣ್ಣುಮಗಳು ನಾಳೆ ಅರೆಸ್ಟ್ ಆದರೆ ಏನು ಗತಿ? ಹೌದು, ಮರ್ಯಾದೆ 3 ಪಾಲು, ಮರ್ಯಾದೆ ಬೀದಿ ಪಾಲಾಗ್ಬಿಡುತ್ತೆ. ಬೀದಿ ಪಾಲು, 3 ಪಾಲಲ್ಲ, ಬೀದಿ ಪಾಲು. ಹೆಂಗೆ ಸಂತ್ರಸ್ತರಾಗಿದೆ ಅಲ್ಲ, ಹೌದು, ಅದೇ ರೀತಿ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ನಾನು ಕೇಳ್ಕೊಳ್ತಾ ಇರೋದು, ಕೈ ಮುಗಿದು ನಾವು ಕೇಳ್ಕೊತೀವಿ. ನೋಡ್ರೆ ಬೇಡ ಹೊರಡ್ರೆ. ಮಾಜಿ ಮುಖ್ಯಮಂತ್ರಿಗಳು ಮಗ ರಾಜ್ಯಾಧ್ಯಕ್ಷರ ಆದಂಥ ಅವರು ತನ್ನ ಅತ್ತಿಗೆಗೆ ಕೈ ಮುಗಿದು, ಅತ್ತಿಗೆ ತಾಯಿ ಸಮಾನ, ಅತ್ತಿಗೆ ನಮ್ಮ ಕುಟುಂಬ ಇಲ್ಲಿವರೆಗೆ ಬಂದುಬಿಟ್ಟಿದೆ, ಇನ್ನೂ ಬರೋದು ಬೇಡ ಕೆಳಗಡೆ, ನೀವು ದಯವಿಟ್ಟು SITಗೆ ಹೋಗಿ ಕಾನೂನಿನ ಪಾಲನೆ ಮಾಡಿ, ಅದು ಏನಿದೆ ಸ್ಟೇಟ್ಮೆಂಟ್ ಬಂದು, ನೀವು ಮಾಡಿಲ್ಲಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಹೊರಗಡೆ ಬಂದುಬಿಡಿ ಅಷ್ಟೇ ಅಂತ ಕೇಳ್ಕೊಬೇಕು. ಇವರು ಸೊಸೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರ್ಸ್ಕೊಂಡವರಲ್ಲ, ಸಪ್ತಪದಿ ತುಳಿದೇ ಬಂದಿರೋದಲ್ಲ ಗೌಡ್ರ ಮನೆ ಸೊಸೆ. ಹೌದು, ಹೇಳಬೇಕು, ನೋಡಮ್ಮ ಹೋಗ್ಬಿಟ್ಟು SITಗೆ ಹೋಗೋ, ಆಚರಿಸ್ಕೊಂಡು ಬಾ, ಏನು ಪ್ರೊಸೀಜರ್ ಇದೆ ಅದು ಮಾಡ್ಕೊಂಬಾ. ಒಂದಿನ ನಿನ್ನನ್ನೂ ನಾನು ಮಗನನ್ನು ನೋಡಿದ ಪ್ಲೇಸಲ್ಲಿ ಈ ಇಳಿ ವಯಸ್ಸಿನಲ್ಲಿ ನೋಡ್ಲಿಕ್ಕೆ ಇಷ್ಟಪಡಲ್ಲ ಅಂತ ಬುದ್ಧಿ ಹೇಳ್ಬೇಕು ತಾನೆ. ಎಸ್, ಈಸ್ ಇಟ್ ನಾಟ್ ಟ್ರೂ? ಎಸ್, ಮುಂದೆ ಆಗದಿರಲಿ ಅಂತ. ಅದ್ರ ನಂತರ ಪಿತೂರಿ, ಷಡ್ಯಂತ್ರ, ಉತ್ಪ್ರೇಕ್ಷೆ ಅದೆಲ್ಲ ಯಾಕೆ ಬೇಕು? ಗೊತ್ತಿದೆಯಲ್ಲ ಅವರಿಗೆ. ಪಿತೂರಿ ಇದೆ ಅಂತ ಅವರೇ ಹೇಳ್ತಾರೆ, ಷಡ್ಯಂತ್ರ ಇದೆ ಅಂತ ಅವರೇ ಹೇಳ್ತಾರೆ, ಉತ್ಪ್ರೇಕ್ಷೆ ಇದೆ ಅಂತ ಅವರೇ ಹೇಳ್ತಾರೆ. ಇಂಥದ್ದೆಲ್ಲ ಇರುವಾಗ ವೈ ಯು ಟೇಕ್ ಅಗೇನ್ ರಿಸ್ಕ್? ಹೌದು, ವೈ ಯು ಟೇಕ್ ಅಗೇನ್ ರಿಸ್ಕ್? ಗೋ ಅಟೆಂಡ್ ದ ಲಾ, ಆನ್ಸರ್ ಇಟ್. ಓವರ್. ಯಾಕೆ ದೊಡ್ಡದು ಮಾಡ್ಕೊಡ್ತೀರಿ? ಪರದೆಯಲ್ಲಿ ಡೈಲಿ ಯಾಕೆ ಬರಬೇಕು? ಹೌದು, ಯಾಕೆ ಬಿಡ್ತೀರಿ ಪರದೆಯ ಹಿಂದೆ ಬರಲಿಕ್ಕೆ, ಮುಂದೆ ಬರಲಿಕ್ಕೆ? ಸರಿ, ಅದನ್ನು ಮಾಡ್ಬೋದು ಅವರು.
ಎಚ್ಚರಿಕೆ ಕೂಡ ನಾನು ಅವನಿಗೆ ಕೊಡುತ್ತಿರುವ ಎಚ್ಚರಿಕೆ ಎಂದು ಕೂಡ ತಿಳಿಬೇಕು. ಐ ಡೋಂಟ್ ನೋ ಹೌ ಈ ಕ್ಯಾರ್ಸ್ ದಿಸ್. ರಾಷ್ಟ್ರಾಧ್ಯಕ್ಷರಾಗಿ ಇವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಯಾವುದಾಗಿಲ್ಲ. ತನ್ನ ರಾಜಕೀಯ ಜೀವನದ ಹಾಸನವನ್ನೇ ದಾರೆ ಎರೆದ ಗೌಡ್ರಿಗೆ ಪೆನ್ಡ್ರೈವ್ಗಳು ಹಂಚಿದಾಗಲೇ ಮಗನನ್ನು ಕೂರಿಸ್ಬಿಟ್ಟು, ಏಯ್ ಮೊಮ್ಮಗನೇ, ಪೆನ್ಡ್ರೈವ್ಗಳು ಬೀದಿ ಬೀದಿಯಲ್ಲಿ ಹಂಚ್ತಾ ಇದ್ದೇವೆ ನಿಂದು ಅಂತ. ಇದು ನಿಂದು ಹೌದಾ ಅಲ್ವಾ? ಎಲೆಕ್ಷನ್ಗಿಂತ ಮುಂಚೆನೇ ಹೋಗಿತ್ತಲ್ಲ. ಹೌದು. ಎಲೆಕ್ಷನ್ಗಿಂತ ಮುಂಚೆನೇ ಬೀದಿ ಬೀದಿಯಲ್ಲಿ ಹಂಚಿದಾರಂತ ಗೌಡ್ರು ಹೇಳ್ತಾರೆ, ಗೌಡ್ರ ಚಿಕ್ಕ ಮಗನು ಹೇಳ್ತಾರೆ. ಹೌದು, ಕರೆಕ್ಟ್ ಅಲ್ವಾ? ಅವ್ರಿಗೆ ತಿಳಿದೇ ಇರಲಿಲ್ಲ. ಅವನು ಬಾಯಿಗೆ ಬೆರಳಾಕ್ಬಿಟ್ಟು ಚಿಪ್ಪು ಚಿಪ್ಪುಚಿ ಚೀಪ್ತಾ ಇದ್ದ. ಗೌಡ್ರು ಎಣಿಸಿದ್ದು ಮುದ್ದುಗಲ್ಲ ಮಗ, ನಂದು ಏನು ಮಾಡಲ್ಲ ಅಂತ ಎಣಿಸ್ಕೊಂಡಿದ್ರು. ಅವನಿಗೆ ದಾರೆ ಎರೆದ್ರು. ಕರೆಕ್ಟ್ ಆಯ್ತಪ್ಪ, ಒಪ್ಕೊಳ್ವಾ. 21ನೇ ತಾರೀಕಿಗೆ ರಿಲೀಸ್ ಆಗಿದೆ ಅಂತ ಇವರು ಹೇಳ್ತಾರೆ. ದೇವೇಗೌಡರು ಇಡೀ ಹಾಸನದಲ್ಲೇ ಇರ್ತಾಯಿದ್ರು. ಬೆಂಗಳೂರು ಬಂದು ರಾತ್ರಿ ಮಲಗಲಿಕ್ಕೆ ಹರದನಹಳ್ಳಿಗೆ ಹೋಗ್ತಾಯಿದ್ರು ಇವರು. ಅಲ್ಲಿ ಪಂಚಾಯಿತಿಗೆ ಎರಡು ಭುಜಕ್ಕೆ ಕೈ ಹಾಕ್ಕೊಂಡು ಹೋಗ್ಬಿಟ್ಟು ಪಾಪ ನನ್ನ ಮೊಮ್ಮಗ ಆಗಬೇಕು ಅಂತ ಹೋಗ್ತಾಯಿದ್ರು. ಮೋದಿನ ಕರ್ಕೊಂಡೋಗಿ ಕೈ ಎತ್ತಿಸ್ತಾ ಇದ್ರು. ತನ್ನ ಮೊಮ್ಮಗ ಹೆಂಗಾದರೂ ಮಾಡಿ ಈ ಸಲ ಒಂದು ಬಚಾವಾಗಲಿ ಅಂತ ಹೇಳ್ತಾಯಿದ್ರು. ಗೊತ್ತಿತ್ತಲ್ಲ, ಕರೆದು ಕೇಳ್ಬೋದಿತ್ತಲ್ಲ, ಇದು ನೀನಾ ಹೌದಾ ಅಲ್ವಾ ಅಂತ. ನೀನು ಮಾಡಿದ್ಯಾ ಇಲ್ವಾ? ಮಾಡಿಲ್ಲ ಅಂದರೆ ನೀನು ಎಲ್ಲರ ಎದುರುಗಡೆಗೆ ಹೇಳ್ಬೇಕು. ಪ್ರೆಸ್ ಕಾನ್ಫರೆನ್ಸ್ ಕರೆದು ಇದು ನಾನಲ್ಲ ಅಂತ ನೀನು ಹೇಳಬೇಕು. ಕರೆಕ್ಟ್ ಅಲ್ವಾ? ಇಲ್ಲ, ರಾಜ್ಯದ ಪಕ್ಷದ ರಾಷ್ಟ್ರಾಧ್ಯಕ್ಷನಾಗಿ ಹೇಳ್ತೀನಿ, ನೀನು ಎಲೆಕ್ಷನ್ ದಿನ ಬಿಟ್ಕೊಡ್ಬೇಕು. ಹೇಳಬೇಕಿತ್ತು ಇವರು. ಇಲ್ಲ, ವಿ ಆರ್ ವಿಡ್ರಾನ್, ನಮ್ಗೆ ಯಾರು ಓಟ್ ಹಾಕ್ಬೇಡಿ ಅಂತ ಹೇಳಬೇಕಿತ್ತು ಗೌಡ್ರು. ಕರೆಕ್ಟ್ ಅಲ್ಲ? ಅದನ್ನು ಹೇಳಬೇಕಿತ್ತಲ್ಲ ಅವರು. ಎಲೆಕ್ಷನ್ ಒಂದಿನ ಮುಂಚೆ ಇದ್ರೆ ಅವ್ರು ಹೇಳಬೇಕಿತ್ತು, ನಾವು ಕಣದಿಂದ ವಾಪಸ್ ಹೋಗಿದ್ದೀವಿ. ಎಷ್ಟೋ ಜನ ಮಾಡಿದ್ದಾರೆ. ಹೌದು. ಎಲೆಕ್ಷನ್ ಮುಂದಿನ ದಿನ ಬಿಡಿ, ನಮ್ಮನ್ನು ಬಿಟ್ಟುಬಿಡಿ, ನಮ್ಮಿಂದೇನೋ ತಪ್ಪಾಗಿದೆ, ಇಂಥದ್ದೆಲ್ಲ ಬರ್ತಾ ಇದೆ ಹೊರಗಡೆ, ಇದರದ್ದು ನ್ಯಾಯ ಸಿಗುವವರೆಗೆ ನಮಗೆ ಪಾಲಿಟಿಕ್ಸ್ ಬೇಡ. ಅವರು ಓಟ್ ಹಾಕಿ ತೋರಿಸಿದ್ರು ಕುಂಕುಮ ಇಟ್ಕೊಂಡು. ಯಾರೋ ಮಾಸ್ ರೇಪಿಸ್ಟ್, ಪ್ರಧಾನಮಂತ್ರಿಯವರೇ ಕರೆದವ್ರೆ, ನಾನಲ್ಲ. ಮಾಸ್ ರೇಪಿಸ್ಟು ಹಿಂಗೆ ತೋರಿಸಿದ್ರು. ನನಗೆ ಅನಿಸಿದ ಅವನು ತಪ್ಪು ಬಿಟ್ಟು ಹಿಂಗೆ ತೋರಿಸಿದ. ಇನ್ನೊಂದು ಬೆರಳು ಜನಗಳಿಗೆ ತೋರಿಸ್ದಂಗೆ ಆಯಿತು ನನಗೆ ಅವನು ತೋರಿಸುವಾಗ. ಅದು ನಾವು ಟಿ ವಿಲಿ ತೋರಿಸ್ಬಾರ್ದು. ಮಾಡಿದ್ದೀನಿ, ಅರ್ಥ ಇಲ್ಲ. ನಾನು ನಿಮಗೆಲ್ಲ ಇದನ್ನೇ ಮಾಡಿದ್ದೀನಿ ಅಂತ ಅವನು 3ನೇ ಬೆರಳು ತೋರಿಸ್ಬೇಕಿತ್ತು. ಬಟ್ ಪುಣ್ಯಕ್ಕೆ ಒಂದೇ ಹಿಂಗೆ ತೋರಿಸ್ಬಿಟ್ಟು ಹೋದ. ದೇವೇಗೌಡರು ಕಾದು ಓಟ್ ಹಾಕಿ ಬಂದರು. ಹೌದು. ತನ್ನ ಮೊಮ್ಮಗನಿಗೆ ಫ್ಯಾಮಿಲಿ ಒಟ್ಟಿಗೆ ಹೋಗಿ ಓಟ್ ಹಾಕಿ ಬಂದರು. ರೇಪ್ ಆಗಿದೆ, ತನ್ನದೇ ಊರಿನ ಹೆಣ್ಣು ಮಕ್ಕಳನ್ನು ರೇಪ್ ಆಗಿದೆ, ಇಷ್ಟೂ ಪೆನ್ ಡ್ರೈವ್ಗಳು ಓಡಾಡ್ತಾ ಇದೆ ಅಂತ ಹೇಳಿದುವಾಗ ತನ್ನ ಹಕ್ಕು ಚಲಾವಣೆ ಮಾಡಿ ಬಂದರು. ಹಕ್ಕು ಚಲಾವಣೆ ಏನವರು ಕಾಂಗ್ರೆಸ್ ಪಾರ್ಟಿಗೆ ಹಾಕಿಲ್ಲ. ಕಾಂಗ್ರೆಸ್ಗೆ ಹಾಕಿದ್ರಾ? ಇಲ್ಲ. ತೆನೆ ಹೊತ್ತ ಮಹಿಳೆ ಬಿಕಿನಿ ಹಾಕಿದ್ರು, ಅವ್ರಿಗೆ ಒಟ್ಟ ಸೀರೆ ಬಿಚ್ಚಿದ್ರು, ಗೌಡ್ರು ಅದರ ಮೇಲೆ ಒಂದು ಒತ್ತಿಯೇ ಬಂದರು.